See, from this chapter, from what is this? Differentiation, limits and differentiation. ಈ ಚಾಪ್ಟ್ರಿಂದ ನೆಟ್ಟಕ್ಕೆ ಹೇಳ್ರಿ, ಈ ಚಾಪ್ಟ್ರಿಂದ ನಿಮಗೆ ಫಿಸಿಕ್ಸಿಗೆ ಬರುತ್ತೆ, ಅಗೇನ್ ಮ್ಯಾಥ್ಸಿಗೆ ಬರುತ್ತೆ. ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ ಈ ಚಾಪ್ಟರು ಡಿವೈಡ್ ಇಂಟು 2 ಪಾರ್ಟ್ಸಾಗೆ ಡಿವೈಡ್ ಮಾಡ್ತೀನಿ. ಡಿರೈವೇಟಿವ್ಸ್ ಆಯಿತಾ, ಒಂದು ಲಿಮಿಟು, ಇನ್ನೊಂದು ಡಿರೈವೇಟಿವ್ಸ್. ಲಿಮಿಟಿಂದ ನಿಮಗೆ 4 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಆ 4 ಮಾರ್ಕ್ಸ್ ಕ್ವಶನ್ನಲ್ಲಿ ಮತ್ತೆ ನಿಮಗೊಂದು ಆಪ್ಷನ್ನು ಸಿಗುತ್ತೆ. ಹಾಗಾಗಿ ಲಿಮಿಟ್ಸು ಯಾರೂ ಮಾಡಲ್ಲ ಫಾರ್ ಬೋರ್ಡ್ ಪರ್ಪಸ್ಸಿಗೋಸ್ಕರ. ಆದರೆ ಒಂದು ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಪ್ರತಿ ವರ್ಷ ಇದರಲ್ಲಿ 2 ಕ್ವಶನ್ನ ಅವೇ ರಿಪೀಟು. ಕಾಸ್ ಎಕ್ಸ್ ಕೆ ಕಾಸ್ ಎಕ್ಸ್ ಪ್ಲಸ್ 1 ಅಂತ ಒಂದು ಕ್ವಶನ್ ಬೈ ಸಮಥಿಂಗ್ ಏನೋ ಬರುತ್ತೆ, ಈ ಥರ ಒಂದು ಕ್ವಶನ್ನು. ಒಂದು 2 ರಿಂದ 3 ಕ್ವಶನ್ ಇದ್ದಾವೆ, ಅದೇ ಫಿಕ್ಸ್, ಅವೇ ಕೇಳ್ತಾ ಇರ್ತಾರೆ ಲಿಮಿಟ್ಸಲ್ಲಿ. ಅದೊಂದು ಅಡ್ವಾಂಟೇಜು. ಬಟ್ ಅದನ್ನ ಯಾರೂ ಓದಲ್ಲ, ಯಾಕೆಂದರೆ ಇದಿದೆಯಲ್ಲ ಡಿಟರ್ಮಿನೆಂಟ್ಸಲ್ಲಿ, ಅದರಿಂದ ಒಂದು 6 ಕ್ವಶನ್ ಬಂದಿರುತ್ತೆ. ಲೈಕ್ ಪಾರ್ಟ್ ಇ ಕ್ವಶನ್ನಲ್ಲಿ, ಪಾರ್ಟ್ ಇ 10 ಮಾರ್ಕ್ಸ್ ಕ್ವಶನ್ನು. ಒಂದು 41 ಕ್ವಶನ್ ಈಸ್ ಯಾವುದದು ಗ್ರಾಫ್ ಕ್ವಶನ್ನು, ಆಯಿತಾ, ಒಂದು ಗ್ರಾಫ್ ಮಾಡೋಕ್ಕೆ ಬರುತ್ತೆ, ಇದು 6 ಮಾರ್ಕ್ಸು. ಅದರಲ್ಲೇ ಬಿ ಪಾರ್ಟಲ್ಲಿ ಬಂದುಬಿಟ್ಟು ಒಂದು ಲಿಮಿಟ್ಸಿಂದ ಒಂದು ಕ್ವಶನ್ನು 4 ಮಾರ್ಕ್ಸು, ಆರ್ ಡಿಟರ್ಮಿನೆಂಟಿಂದ ಒಂದು ಕ್ವಶನ್ನು 4 ಮಾರ್ಕ್ಸ್. ಸೊ ಇವೆರಡರಲ್ಲಿ ಚೂಸ್ ಮಾಡಬೇಕಾದ್ರೆ ಡಿಟರ್ಮಿನೆಂಟಿಂದ ಚೂಸ್ ಮಾಡ್ತಾರೆ, ಆಯಿತಾ, ಡಿಟರ್ಮಿನೆಂಟಿಂದ ಚೂಸ್ ಮಾಡ್ತಾರೆ, ಅದಕ್ಕೆ ಲಿಮಿಟ್ಸ್ ಮಾಡಲ್ಲ. ಹಂಗಂತ ನೀವು ಬಿಡಬಾರ್ದು, ಅರ್ಥ ಆಯ್ತಾ? ಸೊ ಈ ಡಿರೈವೇಟಿವಿಂದ ಎಗೇನ್ ದೇರ್ ಇಸ್ ಎ ನೆಕ್ಸ್ಟ್ ಚಾಪ್ಟರ್ ಕಾಲ್ಡ್, ಇದರಲ್ಲಿ 3 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಇದು ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್. ಇದರಿಂದ 5 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ, 5 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಮರ್ತೋಗಿದೆ. ಸೊ ನನಗೆ ಏನು ಹೇಳಬೇಕು ಅಂದರೆ ಡಿರೈವೇಟಿವಿಂದ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ ಬರುತ್ತೆ, ಇದ್ರ ಸೇಮ್ ಡೆಡ್ ಆಪೋಸಿಟ್ ಇಂಟಿಗ್ರೇಷನ್ ಬರುತ್ತೆ, ಆಮೇಲೆ ಇದರಲ್ಲಿ ಡೆಫಿನೆಟ್ ಇಂಟಿಗ್ರಲ್ಸ್ ಬರುತ್ತೆ. 4 ಚಾಪ್ಟರ್ ಎಲ್ಲ ಸೇರಿಬಿಟ್ಟು 64 ಮಾರ್ಕ್ಸ್ ಬರುತ್ತೆ ಈ 2 ಚಾಪ್ಟ್ರು. ಸ್ಕೋರ್ ಆಗಬೇಕಾ? ಈ ಚಾಪ್ಟ್ರು ಬಂದಿಲ್ಲ, ಮಾಡೋಕ್ಕೆ ಬರಲ್ಲ ಅಂದರೆ ಸ್ಕೋರ್ ಆಗ ಚಾನ್ಸೇ ಇಲ್ಲ. ಇಲ್ಲ ಮೆಟ್ರಿಸಿಸ್ಸು ಡಿಟರ್ಮಿನೆಂಟ್ಸ್ ಅವ್ನು ಮಾಡ್ತೀರಾ ಕೂತ್ಕೊಂಡು, ಅದರಿಂದ ಸ್ಕೋರ್ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಅವು ಈಸಿಯೆಸ್ಟ್ ಚಾಪ್ಟರು ಏನಕ್ಕೆ ಮಾಡಿದ್ದಾರೆ, ಪಾಸ್ ಆಗೋರಿಗೆ ಮಾಡವ್ರೆ. ಸ್ಕೋರ್ ಆಗಬೇಕು ಅಂದರೆ ಈ ಚಾಪ್ಟರ್ಗಳು ನೆಟ್ಟಿಗೆ ಬರಬೇಕು. ಆ ನೆಟ್ಟಿಗೆ ಬರಬೇಕು ಅಂದರೆ ಬೇಸ್ಮೆಂಟ್ ಯಾವುದು? ಡಿರೈವೇಟಿವ್, ಡಿಫ್ರೆನ್ಸಿಯೇಷನ್ ತುಂಬ ಇಂಪಾರ್ಟೆಂಟು. ಸೊ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ನಾನು ಹೇಳ್ತಾ ಇಲ್ವಾ, ಕರೆಕ್ಟಾಗಿ ನಾನು ಹೇಳಿದ ಫಾಲೋ ಮಾಡಿ. ಮ್ಯಾಥ್ಸಲ್ಲಿ 100ಗೆ 100% ನನ್ನ ಜವಾಬ್ದಾರಿ ಬಂದಿದೆ, ತುಂಬ ಜನಕ್ಕೆ ಹೋಗುತ್ತೆ. ಫಿಸಿಕ್ಸಲ್ಲಿ 100 ಔಟ್ ಆಫ್ 100 ಬರುತ್ತೆ. ಪ್ರಾಬ್ಲಮ್ ಏನಂದರೆ ನೀವು ಹೇಳೋದು ಮಾಡಲ್ಲ, ಯಾರು ಹೇಳಿದ ಫಾಲೋ ಮಾಡ್ತೀರೋ ಅವ್ರು ಬಂದೇ ಬರುತ್ತೆ. ಓಕೆ, ಸೊ ದಿಸ್ ಕ್ವಶನ್, ದಿಸ್ ಚಾಪ್ಟರ್ ಅಗೇನ್ ಫ್ರಮ್ ಫಸ್ಟ್ ಇಯರಿಂದ ನಿಮಗೆ ಕಂಟಿನ್ಯೂ ಆಗುತ್ತೆ ಅಲ್ವಾ. ಸೊ ವಿಲ್ ಡೂ ಸಮ್ ಫಾರ್ಮುಲಾಸ್ ಆ್ಯಂಡ್ ಬೇಸಿಕ್ಸು, ದೆನ್ ವಿಲ್ ಮೂವ್. ಸೊ ಫಾರ್ಮುಲಾಸ್ ನೆನಪಿದೆಯಾ? ಫಾರ್ಮುಲಾಸ್ ಯಾವ ನೆನಪಿದೆ? ಓಕೆ, ಐ ವಿಲ್ ಆಸ್ಕ್ ಯು ಟೆಲ್ ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ x to the power of n? x to the power of n formula, n into x to the power of n minus 1. What is differentiation of log x formula? 1 by x. ಅಲ್ಲಿ ನೋಡ್ಕೊಂತ ಹೇಳಿದರೆ ಏನಿಲ್ಲ, ಆಮೇಲೆ ಬರಲ್ಲ. ಕಾನ್ಸ್ಟೆಂಟ್, ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ 0. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ x, ಕಾಸ್ x. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ x, ಕಾಸ್ x ಮೈನಸ್ ಸೈನ್ x. tan x, differentiation of tan x, differentiation of tan x, secant square x. These are must. ಇದು ಇದು ಬೇಸಿಕ್ಸ್. ಇವು ನೆಕ್ಸ್ಟು ಸೈನ್ ಇನ್ವರ್ಸ್ ಎಕ್ಸು, ಕಾಸ್ ಇನ್ವರ್ಸ್ ಎಕ್ಸು, ಇನ್ನೊಂದಿದೆ, ಇನ್ನೊಂದು ಬರುತ್ತೆ ವಾಟರ್. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ 1/2 ರೂಟ್ ಎಕ್ಸ್. ದೀಸ್ ಆರ್ ಮಿನಿಮಮ್. ದೆನ್ ಸೈನ್ ಇನ್ವರ್ಸ್ ಎಕ್ಸು, ಕಾಸ್ ಇನ್ವರ್ಸ್ ಎಕ್ಸು, ದಟ್ ಈಸ್ ನೆಕ್ಸ್ಟ್ ಪಾರ್ಟ್. ಸೊ ಇದನ್ನು ಫಸ್ಟು ಪಕ್ಕ ಆಗಿಬಿಡ್ರಿ. ವಿಲ್ ಮೇಕ್ ಎ ಕ್ವಶನ್ಸ್ ಆನ್ ದಿಸ್ ಆ್ಯಂಡ್ ವಿಲ್ ಸಾಲ್ವ್ ದ ಕ್ವಶನ್ ಆನ್ ದಿಸ್. ಓಕೆ, ಸಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೂ ಒಂದೇ ಅರ್ಥ, ಡಿ ವೈ ಬೈ ಡಿ ಎಕ್ಸ್ ಅಂದ್ರೂ ಒಂದೇ ಅರ್ಥ, ವೈ ಡ್ಯಾಶ್ ಅಂದ್ರೂ ಒಂದೇ ಅರ್ಥ,
y1 ಅಂದ್ರೂ ಒಂದೇ ಅರ್ಥ, ಇವೆಲ್ಲ ಒಂದೇ ಅರ್ಥ. ಇಸ್ ನಥಿಂಗ್ ಬಟ್ ಡಿಫ್ರೆನ್ಸಿಯೇಷನ್, ಫಸ್ಟ್ ಆರ್ಡರ್ ಡೆರಿವೇಟಿವ್, ಒಂದ್ಸಲಿ ಡಿಫ್ರೆನ್ಸಿಯೇಷನ್ ಮಾಡಿದ್ದೀನಿ ಅಂತ ಅರ್ಥ. ಓಕೆ, ಸೊ ಟೇಕ್ ಸಮ್ ಕ್ವಶನ್ಸ್ ಲೈಕ್, ಆಮೇಲೆ ಬೇಸಿಕ್ ಆಪ್ರೇಷನ್ ಅಂದರೆ ಅಡಿಷನ್ ಇದ್ದಾಗ ಹೇಗೆ ಮಾಡಬೇಕು, ಸಬ್ಟ್ರಾಕ್ಷನ್ ಇದ್ದಾಗ ಏನು ಮಾಡಬೇಕು ಅಂತ. ಇವಾಗ ಯು ಅನ್ನೋದು ಒಂದು ನಂಬರ್, ಒಂದು ಫಂಕ್ಷನ್ ಅಂದರೆ ಏನು, ಇವೆ ಎಕ್ಸ್ ಸ್ಕ್ವಯರು 2x ಇವೆ, ಇದ್ರಾಗ ಒಂದು, ಇದು ಯು ಅನ್ಕೋ, ಇದು ವಿ ಅನ್ಕೋ, ಈ ಥರ ಎರಡು. ಯು ವಿ ಅಂತಲೇ ಅನ್ಕೋಬೇಕಾಗಿಲ್ಲ, ಎ ಬಿ ಅಂತ ಅನ್ಕೋ, ಸಿ ಡಿ ಅನ್ಕೋ, ನಿನ್ನ ಹೆಸ್ರು ಇದ್ರೆ ನಿನ್ನ ಹೆಸ್ರು ಅನ್ಕೋ, ಯಾರು ಬೇಡ ಅಂದರು, ಏನು ಬೇಕಾದರೆ ಇಡ್ಕೊ, ಆಯಿತಾ. ಹಂಗೆ ಎರಡು ನಂಬರ್ ಬಂದರೆ ಅದ್ರ ಪಕ್ಕದಲ್ಲಿ ಪ್ಲಸ್ಸು ಮೈನಸ್ ಇದ್ದರೆ ದೆನ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಏನು ಗೊತ್ತಾ, ಇದ್ರದ್ದು ಆನ್ಸರು, ಇದ್ರ ಕ್ವಶನ್ ಎಕ್ಸಲ್ಲೇ ಇರಬೇಕು, ಅವಾಗ ಮಾತ್ರ ಬರುತ್ತೆ, ಡಿಫ್ರೆನ್ಷಿಯೇಟ್ ಮಾಡೋಕ್ಕೆಲ್ಲ ಬರಲ್ಲ. ಯು ಪ್ಲಸ್ ಆರ್ ಮೈನಸ್ ವಿ ಅಂತ ಇತ್ತು ಅನ್ಕೋ. ಸೊ ಇವಾಗ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂದರೆ, ಫಸ್ಟ್ನೇದು ಡಿಫ್ರೆನ್ಷಿಯೇಟ್ ಮಾಡಬೇಕು ಯು ಪ್ಲಸ್, ಎರಡನೇದು ಡಿಫ್ರೆನ್ಷಿಯೇಟ್ ಮಾಡಬೇಕು. ಕೆಳಗಡೆ ಏನು ಇಟ್ಟಿದ್ದೀನಿ, ಎಕ್ಸ್ ಇಟ್ಟಿದ್ದೀನಿ. ಅಂದರೆ ಅರ್ಥ ಏನು, ಸೈನ್ ಎಕ್ಸ್ ಇತ್ತು ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಫಂಕ್ಷನ್ ಯಾವ್ದಾಗಿರಬೇಕು, ಫಂಕ್ಷನ್ ಅಂದರೆ ಮುಂದೆ ಏನಿರಬೇಕು, ಎಕ್ಸ್ ಇರಬೇಕು. ಸೈನ್ ಎಕ್ಸ್ ಇದು ಯಾವ ಫಂಕ್ಷನ್ನು, ಎಕ್ಸ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ. ಕಾಸ್ ಎಕ್ಸ್ ಇದನ್ನು ಮಾಡ್ಬೋದಾ, ಮಾಡ್ಬೋದು. ಟ್ಯಾನ್ ಎಕ್ಸ್ ಮಾಡ್ಬೋದಾ, ಮಾಡ್ಬೋದು. ಎಕ್ಸ್ ಟು ದಿ ಪವರ್ ಆಫ್ 3 ಮಾಡ್ಬೋದಾ, ಮಾಡ್ಬೋದು. 3x ಟು ದಿ ಪವರ್ ಆಫ್ 4 ಮಾಡ್ಬೋದಾ, ಮಾಡ್ಬೋದು. ಯಾವ್ದು ಮಾಡೋಕ್ಕಾಗಲ್ಲ, ಸೈನ್ ಟಿ ಮಾಡ್ಬೋದಾ, ಬರಲ್ಲ. ಯಾಕೆ ಬರಲ್ಲ, ಟಿ ಇದೆ, ಅದನ್ನೇ ಯೂಸ್ ಮಾಡ್ತಿರೋದು ವಿತ್ ರೆಸ್ಪೆಕ್ಟಿವ್ ಎಕ್ಸ್ ಅಂತ. ಇಲ್ಲೇನು ಬರ್ಬೇಕು ಹಂಗಾದ್ರೆ, ವಿತ್ ರೆಸ್ಪೆಕ್ಟಿವ್ ಟಿ ಅಂತ ಬಂದರೆ ಮಾತ್ರ ಡಿಫ್ರೆನ್ಷಿಯೇಟ್ ಆಗುತ್ತೆ. ಅಕಸ್ಮಾತ್ ಟಿ ಅಂತ ಬಂದಿಲ್ಲ ಆದರೂ ಇದೇ ಇದೆ, ಅವಾಗ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ದಿಸ್ ಫಂಕ್ಷನ್ ವಿಲ್ ಬಿಕಮ್ ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಕಾನ್ಸ್ಟೆಂಟ್ ಅಂದರೆ 0, ಆಯಿತಾ. ದೆನ್ ಟ್ಯಾನ್ ಟಿ ಇದು ಮಾಡ್ತೀರಾ, ಕೆ ಅಂತ ಇದೆ, ಬರುತ್ತಾ, ಇವ್ಯಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ. ಸೊ ಫಸ್ಟ್ ಫಂಕ್ಷನ್ನು ಪ್ಲಸ್ ಆರ್ ಮೈನಸ್ ಅಂತ ಎರಡು ಇದ್ದರೆ, ಈ ಥರ ಇದ್ದರೆ ಫಸ್ಟು ಡಿಫ್ರೆನ್ಷಿಯೇಟ್ ಮಾಡಬೇಕು, ಆಮೇಲೆ ಎರಡನೇ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಫಸ್ಟ್ನೇ ನಾನು ಇವಾಗ ಅಡಿಷನು ಸಬ್ಟ್ರಾಕ್ಷನ್ ಹೇಳ್ಕೊಡ್ತೀನಿ. ಲೈಕ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಅಂತ ಇದೆ. ಫಸ್ಟ್ ನೋಡ್ರಿ, ಏನು ಬರಿಬೇಡ್ರಿ, ನೋಡ್ರಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟವನೆ. ಸೊ ಡಿಫ್ರೆನ್ಷಿಯೇಟ್ ಮಾಡ್ರೆ ಏನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್, ಇವೆರಡೂ ಮಧ್ಯೆ ಏನಿದೆ, ಪ್ಲಸ್ ಇದೆ ಅಲ್ವಾ. ಫಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ವಾ, ಎಕ್ಸ್ ಸ್ಕ್ವಯರ್ ಪ್ಲಸ್ ಬರಿಬೇಡ್ರಿ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು 3x, ಇದು ಫಸ್ಟ್ ಸ್ಟೆಪ್. ಸೊ ಇದು ಯಾವ ಫಾರ್ಮಲ್ಲಿದೆ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಲ್ಲಿದೆಯಾ. ಸೊ ಎಕ್ಸ್ ಟು ದಿ ಪವರ್ ಆಫ್ ಎನ್ ಎಲ್ಲ ಇದ್ದರೆ ಏನಂತ ಬರೀತೀರಾ, ವಿ ನೋ ದ್ಯಾಟ್ ವಾಟ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಎನ್ ಜಾಗದಲ್ಲಿ ಏನಿದೆ, 2 ಇದೆ, ಅವಾಗ ಏನಾಗುತ್ತೆ ಆನ್ಸರು, 2x ಟು ದಿ ಪವರ್ ಆಫ್ 2 ಮೈನಸ್ 1 ಅಂದರೆ 1 ಪ್ಲಸ್ಸು ಡಿಫ್ರೆನ್ಸಿಯೇಷನ್ ಆಫ್ 3x ಅಂದರೆ 3 ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ, ಆಯಿತಾ. ಇದನ್ನು ಸ್ವಲ್ಪ ಹಿಂಗೆ ಬರ್ಕೊಡ್ರಿ, 3ನ ಹೊರಗಡೆ ಬರ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಆಗುತ್ತೆ. ಸೊ ಡಿ ಎಕ್ಸು ಕ್ಯಾನ್ಸಲ್ಲು, ಆನ್ಸರ್ ಏನು ಬರುತ್ತೆ, 3 ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ ವಾಟ್ 3. ಇದರ ಅರ್ಥ ಅಕಸ್ಮಾತ್ ಓನ್ಲಿ ಎಕ್ಸ್ ಇತ್ತು ಅನ್ಕೋ, 3x ಇತ್ತು ಅನ್ಕೋ, 3 ಆಗುತ್ತೆ. 4x ಇದ್ದರೆ 4 ಆಗುತ್ತೆ. 5x ಇದ್ದರೆ 5 ಆಗುತ್ತೆ. ಯಾಕೆ, 5ನ ಹೊರಗಡೆ ಕಾನ್ಸ್ಟೆಂಟ್ ತೊಗೊಂಡ್ಬಿಟ್ಟು ಇದಕ್ಕೆ ಫಾರ್ಮುಲಾ ಏನಂದರೆ ಹಿಂಗೆ, ಕೆ ಇಂಟು ಎಕ್ಸ್ ಅಂತ ಇದ್ದರೆ ಡಿಫ್ರೆನ್ಸಿಯೇಷನ್. ಇದನ್ನು ಡಿಫ್ರೆನ್ಸಿಯೇಷನ್ ಹೆಂಗೆ ಮಾಡ್ತೀಯಾ, ಕೆನ ಹೊರಗೆ ತೊಗೊಂಡು ಡಿ ಎಕ್ಸ್ ಬೈ ಡಿ ಎಕ್ಸ್ ಹಾಕೊಂತೀಯ, ಅದಕ್ಕೆ ಏನು ಕೆ ಇರುತ್ತೋ ಅದೇ ಆನ್ಸರ್ ಬರುತ್ತೆ ಅಂತ. ಸೊ ದಿಸ್ ವಿಲ್ ಬಿಕಮ್ 3. ಅರ್ಥ ಆಯ್ತಾ. ಸೊ ಹಾಗಾದರೆ 3x ಟು ದಿ ಪವರ್ ಆಫ್ 4, 4x ಸ್ಕ್ವಯರು ಪ್ಲಸ್ 3x ಪ್ಲಸ್ 2, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ. ನೆಕ್ಸ್ಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ಆ್ಯಂಡ್ ಟೆಲ್. ನೋಡ್ತೀನಿ ನಿಮಗೆ ಗೊತ್ತಿದ್ದರೆ ಓಕೆ ಫಾಲೋ ಆಗಿದೆ ಅಂತ, ಇಲ್ಲಾಂದರೆ ಇನ್ನೊಂದು ಸ್ಟೆಪ್ ಕೆಳಗಡೆ ಹೋಗ್ತೀನಿ. ಮಾಡಿದ್ರಾ, ಏನು ಬಂತು ಆನ್ಸರು,
ಓಕೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಮಾಡ್ತೀರಾ, ಇದು 3ನ ಹೊರಗಡೆ ತೊಗೊತೀರಾ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು ಡಿ ಎಕ್ಸ್. ಇವಾಗ ಮಾತ್ರ ಈ ಸ್ಟೆಪ್ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಬರ್ತಾ ಬರ್ತಾ ಈ ಸ್ಟೆಪ್ನ ಎದುರಿಸ್ತೀನಿ. ಫಸ್ಟ್ ಸ್ಟೆಪ್ಪು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಪ್ಲಸ್ ಏನು ಬರುತ್ತೆ, 4ನ ಹೊರಗೆ ಇಡ್ಕೊತೀರಾ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಬೈ ಡಿ ಎಕ್ಸ್ ಬರ್ಕೊತೀರಾ. ದೆನ್ 3 ಇಂಟು ಡಿ ಎಕ್ಸ್ ಬೈ ಡಿ ಎಕ್ಸ್ ಆಗುತ್ತೆ. ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಏನಾಗುತ್ತೆ, 2 ಆಗುತ್ತೆ ಅಲ್ವಾ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ ಈಸ್ ಆನ್ಸರು 3 ಎಕ್ಸ್ ಟು ದಿ ಪವರ್ ಆಫ್ 4 ಅಂದರೆ ಆನ್ಸರು 3 ಇಂಟು 4 ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 1 ಅಂದರೆ 3. ಸೊ ಪ್ರತಿ ಸರಿ ಏನು ಮಾಡಬೇಕು, ಪವರ್ ಏನಾಗುತ್ತಲ್ಲ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ 1 ಪವರು ಕಡಿಮೆ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ 4. ಸೊ ದಿಸ್ ವಿಲ್ ಬಿಕಮ್ 2 ಎಕ್ಸ್ ಟು ದಿ ಪವರ್ ಆಫ್ 1 ಆಗುತ್ತೆ, ಬರೆಯಲ್ಲ 1. ಆಮೇಲೆ ಇದು 3 ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ 2 ಈಸ್ 0. ಸೊ ಫೈನಲ್ ಆನ್ಸರ್ ಈಸ್ 3 4s are 12 ಎಕ್ಸ್ ಟು ದಿ ಪವರ್ ಆಫ್ 3 8x ಪ್ಲಸ್ 3. ದಿಸ್ ಈಸ್ ಆನ್ಸರ್. ಕರೆಕ್ಟಾ? ಬಂತ ಎಲ್ಲರಿಗೂ ಆನ್ಸರು? ಸೊ ನಾವು y ಈಸ್ ಈಕ್ವಲ್ ಟು 100x ಟು ದಿ ಪವರ್ ಆಫ್ 99 ಪ್ಲಸ್ 99x ಟು ದಿ ಪವರ್ ಆಫ್ 100. ಡೂ ದಿಸ್. ಟೆಲ್ ಏನು ಬರುತ್ತೆ, dy by dx is equal to 9900 x to the power of 98 plus 9900 x to the power of 99. ಯಾರಿಗಾರ ಡೌಟ್ ಇದೆಯಾ? ಕ್ಲಿಯರಾ? ಅರ್ಥ ಆಯ್ತಾ? Right, y is equal to log x plus e power of x sin x plus x to the power of 99. Differentiate with respect to s. Differentiate with respect to x. Tell. ಅರ್ಥ ಆಗ್ತಾ ಇಲ್ಲ ಅಂದರೆ ಹೇಳ್ರಿ. ಒಂದ್ಸಲಿ ಸ್ಟಾರ್ಟ್ ಆಯಿತು ಟ್ರೈನು ಅಂದರೆ ಓಡ್ತಾ ಇರುತ್ತಿದ್ದು. ಸ್ಟಾರ್ಟ್ ಹಾಕಿಂತ ಮುಂಚೆನೇ ಹತ್ಕೊಂಬಿಟ್ರಿ ಟ್ರೈನ್ ಎಲ್ಲರೂ. ಆಮೇಲೆ ಬಿಟ್ಟು ಹೋದೆ ಅಂತ ಗೊಳೋ ಅಂತ ಹತ್ರ ಅಲ್ಲಿ ಯಾರಾದರೂ ಕೈಯಲ್ಲಿ ಇದನ್ನು ಕೊಟ್ಬಿಡ್ತಾರೆ ಅಷ್ಟೇ. ಕಡಲೆಕಾಯಿ ಕೊಟ್ಬಿಟ್ಟು ಮಾರ್ತಾ ಇರು ಅಂತಾರೆ. ಏನಾಯ್ತು ಮಚ್ಚಿ, ನೋವ್ತೈತಾ? ತಲೆ ಇದೆ? ಓ ಇದೆ. ಏನು ಬರುತ್ತೆ ಆನ್ಸರು? ಯಾ ಟೆಲ್. y ಡ್ಯಾಶ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸಿಗೆ 1/x ಪ್ಲಸ್ ಇ ಪವರ್ ಆಫ್ ಎಕ್ಸಿಗೆ ಇ ಪವರ್ ಆಫ್ ಎಕ್ಸ್ ಪ್ಲಸ್ ಸೈನ್ ಎಕ್ಸಿಗೆ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 99ಗೆ 99 ಎಕ್ಸ್ ಟು ದಿ ಪವರ್ ಆಫ್ 98. ಕರೆಕ್ಟಾ? ಈ ಥರ ಕ್ವಶನ್ ನಾವು 60 ನಿಮಿಷಕ್ಕೆ 60 ಸೆಕೆಂಡಿಗೆ 72 ಕ್ವಶನ್ ಮಾಡಿದ್ವಿ. ನಮ್ಮದು ರೆಕಾರ್ಡು. ಬ್ರೇಕ್ ಮಾಡಿರಿ ನೋಡೋಣ. ಮಾಡ್ತೀರಾ? ಬರಲ್ಲ. ಯುದ್ಧ ಮಾಡೋಕ್ಕಿಂತ ಮುಂಚೆನೇ ಸತ್ತೋಗ್ಬಿಟ್ಲಂತೆ. ಟ್ರೈ ಮಾಡಬೇಕು. ಒಬ್ಬ ತಾತ, ಒಂದು ಊರಲ್ಲಿ ಒಬ್ಬ ತಾತ ಇದ್ದಂತೆ. ಒಂದು ಊರಲ್ಲಿ ಒಬ್ಬನೇ ತಾತ ಇದ್ದಂತ ಕೇಳಿಬಿಡ್ರಿ. ಆ ತಾತ ಹಾಗೆ ಜಾಸ್ತಿ ನಾಲೆಡ್ಜ್ ಇತ್ತು. ಒಂದು ಸಲ ಏನಾಯಿತು, ಮಳೆ ತುಂಬ ಜೋರ ಬಂದುಬಿಡ್ತಂತೆ ಆ ಊರಿಗೆ. ಜೋರ ಬಂದು ನೀರೆಲ್ಲ ಜಾಸ್ತಿ ಮಳೆ ಬಂತು, ನೀರೆಲ್ಲ ಒಂದು ಕೋಡಿ ಎಲ್ಲ ಹರಿದ್ಬಿಟ್ವು.
ಎಲ್ಲಿ ನೋಡಿದ್ರು ನೀರು ಹಂಗಿತ್ತಂತೆ. ಜನ ಎಲ್ಲ ಫುಲ್ ಖುಷಿ ಆಗ್ಬಿಟ್ರು, ನೀರು ಬಂತು, ಮಳೆ ಚೆನ್ನಾಗಾಗಿದೆ, ಒಳ್ಳೊಳ್ಳೆ ಇದನ್ನು ಮಾಡ್ಬೋದು, ನಾವು ಬೆಳಿಬೋದು, ಏನು ಬೇಕಾದರೂ ಬೆಳಿಬೋದು ಅಂತ. ಎಲ್ಲರೂ ಖುಷಿಯಾಗಿದ್ರಂತೆ, ಆಟ ಆಡ್ಕೊಂಡಿದ್ರಂತೆ, ಎಲ್ಲರೂ ಫುಲ್ ಅದು ಐ ಪಿಕ್ಚು ಅಂದರೆ ಖುಷಿ ಆ ಲೆವೆಲಿಗೆ. ಒಂದು ವರ್ಷ ಆದಮೇಲೆ ತಾತನಿಗೆ ಏನೋ ಒಂಥರ ಅನಿಸ್ತಂತೆ, ಏನೋ ಪ್ರಾಬ್ಲಮ್ ಕಾಣ್ತೈತೆ ಅಂತ. ಎಲ್ಲರನ್ನೂ ದೊಡ್ಡ ಇವ್ರನ್ನ ಅವ್ರ ಊರಲ್ಲಿರೋ ಯಂಗ್ಸ್ಟರ್ಸ್ ಇರ್ತಾರಲ್ಲ, 20-25 ವರ್ಷ ಏಜ್ ಅವ್ರನ್ನ ಎಲ್ಲರನ್ನೂ ಕರೆದಂತೆ, ನಿಮ್ಮಪ್ಪ ಅಮ್ಮನೆಲ್ಲ ಕರ್ಕೊಂಬರ್ರಿ ಅಂತ ಕರೆದ್ಬಿಟ್ಟು ಹೇಳಿದ್ನಂತವನು, ನೋಡು ನನ್ನ ಅನುಭವದಲ್ಲಿ ಈ ಥರ ಆಗಿದೆ, ಯಾವಾಗ ಈ ಥರ ಮಳೆ ಬರುತ್ತಲ್ಲ ಅದ್ರಾಗಿ 10 ವರ್ಷಕ್ಕೆ ಮಳೆನೇ ಬರಲ್ಲ, ಫುಲ್ ಮರುಭೂ ಒಂಥರ ಬರಡಾಗ್ಬಿಡುತ್ತೆ, ಮಳೆ ಬರಲ್ಲ. 5 ವರ್ಷ 6 ವರ್ಷ ಮಳೆನೇ ಬರಲ್ಲ. ಇದು ಬೆಸ್ಟ್ ಟೈಮು, ಎಷ್ಟಾಗುತ್ತೋ ಅಷ್ಟು ನೀರೆಲ್ಲ ಸೇವ್ ಮಾಡಿಬಿಟ್ರಿ, ಗುಂಡಿ ತೋಡ್ಬಿಡ್ರಿ, ಬಾವಿ ತೋಡ್ರಿ, ನೀರನ್ನಷ್ಟು ಸೇವ್ ಮಾಡಿರಿ, ನೆಕ್ಸ್ಟ್ ನೀವು ಆರಾಮ್ ಬದುಕೋಬೋದು ಎಲ್ಲ. ಅದ್ರಾಗೊಬ್ಬ ಇದ್ದಂತೆ ನಮ್ಮ ಥರ, ನಾನು ಒಂದು ಅವನು ಚಿಕ್ಕನು, ಅವನೇನು ಅಂದ್ಬಿಟ್ಟಂತೆ, ತಾತನಿಗೇನು ತಲೆ ಕೆಟ್ಬಿಡುತ್ತೆ, ಇಷ್ಟು ಚೆನ್ನಾಗಿ ಮಳೆ ಬರ್ತೈತೆ, ಇಷ್ಟು ಚೆನ್ನಾಗಿ ಎಲ್ಲ ಇದೆ, ಇವಾಗ ಯಾವ ಮರುಭೂಮಿ ಆಗ್ಬಿಡುತ್ತಿದ್ದು ಮಳೆ ಬರ್ದಂಗೆ. ತಾತ ಹೇಳಿದ್ನಂತೆ, ಇಲ್ಲ ನಾನು ಇದು ಅನುಭವಿಸಿದ್ವಿ, ನಾವು ಚಿಕ್ಕರಾದಾಗ ಈ ಥರ ಆಗಿತ್ತು, ಆವಾಗ ತಿನ್ನಕ್ಕೆ ಅನ್ನ ಇರಲಿಲ್ಲ, ಒಂದೇ ಸಲ ಪ್ಲೇಗ್ ಬಂದುಬಿಡ್ತು, ರೋಡಲ್ಲಿ ಜನ ಬಿದ್ದು ಸತ್ತೋಗಿದ್ರು, ನನ್ನ ಮಾತು ನಂಬ್ರಿ, ಯಾವಾಗೆಲ್ಲ ಈ ಮಳೆ ಬರುತ್ತೆ ಹಿಂಗಾಗುತ್ತೆ. ಇವ್ರು ದೊಡ್ಡವ್ರು ಹೇಳ್ತಾರೆ ಅಂದಮೇಲೆ ಅದಕ್ಕೆ ನಿಜವಾಗ್ಲೂ ಅನುಭವದಿಂದ ಏನು ಹೇಳ್ತಾರಲ್ಲ, ಓದಿ ಹೇಳ್ತಾರಲ್ಲ, ಮೇ ಬಿ ಅದು ತಪ್ಪಾಗ್ಬೋದು, ಅನುಭವದಿಂದ ಹೇಳಿರ್ತಾರಲ್ಲ ಅದು ಯಾವತ್ತೂ ತಪ್ಪಾಗಲ್ಲ, ಯಾಕೆಂದರೆ ಅವ್ರು ಅನುಭವಿಸಿರ್ತಾರೆ ಪ್ರತಿ ಕ್ಷಣನೂ. ಸೊ ನೋಡಿದ್ದೀರಾ, 2019 ಕರೋನಾ ಬಂತು, ಕರೆಕ್ಟಾ? 2019 ಕರೋನಾ ಬಂತು. 1999ನಲ್ಲಿ ದೇರ್ ವಾಸ್ ಎ ಒನ್ ಇದು ಏನದು ಡಿಸೀಸ್ ಕಾಲ್ಡ್ ಫ್ರೆಂಚ್ ಫ್ಲೂ ಅಂತ ಇತ್ತು. 1919 ಫ್ರೆಂಚ್ ಫ್ಲೂ ಅಂತ ಇತ್ತು. ಸೇಮ್ 1890 ದೇರ್ ವಾಸ್ ಡೆಂಗು ಮಲೇರಿಯಾ ಸ್ಟಾರ್ಟ್ ಆಗಿತ್ತು. ಪ್ರತಿ 100 ಇಯರ್ಸಿಗೆ ಒಂದ್ಸಲಿ, ಇದು ಯಾರು ಮಾಡಿದ್ರೋ ಗೊತ್ತಿಲ್ಲ, ಇದು ಇಸ್ ಮ್ಯಾನ್ ಮೇಡೋ, ಕರೋನಾ ಮ್ಯಾನ್ ಮೇಡೋ, ನ್ಯಾಚುರಲ್ ಮೇಡೋ, ದಟ್ ಐ ಡೋಂಟ್ ವಾಂಟ್, ಬಟ್ ಪ್ರತಿ 100 ಇಯರ್ಸಿಗೆ ಒಂದ್ಸಲಿ ಒಂದು ರೋಗ ಬರುತ್ತೆ. ಸೊ ದಟ್ ಒಂದು 10-15 ಲಕ್ಷ ಜನನ ಸಾಯಿಸ್ಬಿಟ್ಟು ಹೋಗ್ಬಿಡುತ್ತೆ. ನೇಚರ್ಗೆ ಒಂದು ಇದಿದೆ ಪ್ಯಾಟ್ರನ್, ಆ ಪ್ಯಾಟ್ರನ್ನು ಪ್ರತಿ ಸಲ, ಇವಾಗ ಹೆಂಗೆ 24 ಗಂಟೆಗೆ ಸೂರ್ಯ ಸುತ್ತಾನಲ್ವಾ ಭೂಮಿ, ಅದೇ ಥರ 100 ವರ್ಷಕ್ಕೊಂದ್ಸಲಿ ಭೂಮಿ ಕರೆಕ್ಟ್ ಆಗಬೇಕು, ಆ ಕರೆಕ್ಷನ್ ಮಾಡ್ಕೊಳತ್ತದು. ಸೊ ಆ ತಾತ ಹೇಳಿದಾಗ ಯಾರು ತಲೆ ಕೆಡ್ಸ್ಕೊಳ್ಳಿಲ್ಲ. ಸ್ವಲ್ಪ ದಿವಸ ಆದಮೇಲೆ ತಾತ ತೀರ್ಕೊಂಡು ಹೋಗ್ಬಿಟ್ಟ. ಆಗಾದಿದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ 50-60 ವರ್ಷ ಮುಗ್ದಾದ್ಮೇಲೆ ಮೆಲ್ಲಕ್ಕೆ ಸ್ಟಾರ್ಟ್ ಆಯ್ತಂತೆ, ಮಳೆನೇ ಬರ್ತಾ ಇರಲಿಲ್ಲ, ಸ್ವಲ್ಪ ನೀರಿತ್ತು, ಕುಡಿಯೋದಕ್ಕೆಲ್ಲ ಓಕೆ. ನೆಕ್ಸ್ಟು ಬರ್ತಾ 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 ನೀರೇ ಸಿಗಲಿಲ್ಲ. ಜನ ಅವಾಗ ಬಾವಿ ತೋಡೋಕೆ ಸ್ಟಾರ್ಟ್ ಮಾಡಿದರು, ನೀರು ಸಿಗ್ಬೋದಾ ಅಂತ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನೀರು ಸಿಕ್ತು, ಇನ್ನು ಉಳಿದ್ರೆ ನೀರು ಸಿಗಲಿಲ್ಲ. ಆ ನೀರು ಏನು ಸಿಕ್ತ ಅಂತ ಸೇವ್ ಮಾಡಿದರು. ಸ್ವಲ್ಪ ಜನ ಊರು ಬಿಟ್ಟು ಹೋಗಿ ಸ್ಟಾರ್ಟ್ ಮಾಡಿದರು. ಇನ್ನೊಂದು ಸ್ವಲ್ಪ ಜನ ಹೆಂಗೆ ಬಿಟ್ಟು ಹೋಗೋದು, ಇಲ್ಲೇ ಇರ್ತೀವಿ ಅಂತ ಅಲ್ಲೇ ಇದ್ದರು. ಎಲ್ಲ ಸುತ್ತಲೂ ಯಾವಾಗ ನೀರು ಬತ್ತೋಗ್ಬಿಡ್ತೋ ಆವಾಗ ಆ ತಾತ ನೆನ್ಪು ಬಂದ. ಅಷ್ಟು ಅನುಭವದಲ್ಲಿ ಹೇಳಿದ್ದ ತಾತ. ನಾವು ಅವನ ಹುಚ್ಚ, ದಡ್ಡ, ಹಂಗೆ ಹಿಂಗೆ ಮುದುಕ, ನಿನಗೆ ವಯಸ್ಸಾಗಿತ್ತು ನಿನಗಂತ ಹಿಂಗೆಲ್ಲ ಬೈದ್ಬಿಟ್ವಿ. ಅವ್ನು ಹೇಳ್ದಂಗೆ ನಾವೆಲ್ಲ ನೀರು ಸೇವ್ ಮಾಡಿ ಇಟ್ಟಿದ್ರೆ ಇವಾಗ ಅಟ್ಲೀಸ್ಟಾಗಿ ನೆಮ್ಮದಿಯಾಗಾರ ಬದುಕೋಯ್ತಲ್ಲ ಅಂತ ಯೋಚನೆ ಮಾಡಿ. ಸೊ ಇವಾಗ ಏನಾದರೂ ತಾತನ್ನ ಬೈಕೊಂಡ್ರೆ ಅಥವಾ ಹೊಗಳಿದ್ರೆ ಏನಾದರೂ ಯೂಸ್ ಆಗುತ್ತಾ? ಏನೂ ಯೂಸ್ ಆಗಲ್ಲ. ಆ ಟೈಮ್ ಬಂದಾಗ ಅವ್ರು ಹೇಳಿರ್ತಾರ ಅನುಭವ, ಆ ಅನುಭವದಲ್ಲಿ ಅವ್ನು ಸೇವ್ ಮಾಡ್ಕೊಂಡಿದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ನೆಮ್ಮದಿಯಾಗಿರ್ತಿದ್ರಾ? ಅವು ಬರೀ ಅದು ಎಷ್ಟು ದಿವಸ, 2 ದಿವಸದ ಕೆಲಸ, ಮ್ಯಾಕ್ಸಿಮಮ್ 1 ವಾರದ ಕೆಲಸಪ್ಪ. ಬಾವಿ ತೋಡ್ಬಿಟ್ಟು ನೀರೆಲ್ಲ ಸೇವ್ ಮಾಡೋದು 1 ವಾರ ಕಷ್ಟ ಬೀಳ್ದವನು ಅವರು ಮಕ್ಕಳ ಜೀವನ ಹಾಳು ಮಾಡಿಬಿಟ್ನಾ? ಸೇಮ್ ಇದೇ ಥರ ನಾನು ಹೇಳ್ತಿರೋದು, ಆ ತಾತನೇ ನಾನು. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಏನು ಬೇಕಾದರೂ ಕದಿಬೋದು, ಬಟ್ ಎಜುಕೇಷನ್ ಅನ್ನೋದು ಕದಿಯೋಕ್ಕಾಗಲ್ಲ. ಇದು ಯಾವತ್ತಿದ್ರೂ ನಿಮಗೆ ಒಂಥರ ಡೈಮಂಡ್ ಇದ್ದಂಗೆ, ಯಾವಾಗ ಬೇಕಾದರೂ ಮಾರ್ಬೋದು. ಅದು ಮತ್ತೆ ಪ್ರತಿ ಸಲ ಮಾರ್ಬೋದು. ಒಂದೇ ಡೈಮಂಡ್ ಪ್ರತಿ ಸಲ ಮಾರ್ಬೋದು. ನಾನೇ 3 ಬುಕ್ ಓದಿ ಪ್ರತಿ ವರ್ಷ ಅದೇ ಪಾಠ ಮಾಡ್ತಿದ್ದೀನಿ. ಇದು ಯಾವತ್ತೂ ಲಾಸ್ ಆಗಲ್ಲ. ಇದು ಸ್ಟಡಿ ವೆಲ್, ಇದು ಯಾವಾಗ ಒಂಥರ ಅಕ್ಷಯ ಪಾತ್ರ ಇದ್ದಂಗೆ ಯಾವಾಗಲೂ ಕೊಡ್ತಾ ಇರತ್ತೆ ನಿಮಗೆ. ಈ ಟೈಮಲ್ಲಿ ಸ್ವಲ್ಪ ಯಾಮಾರಿದ್ರೋ, ಸ್ವಲ್ಪ, ನಾನು ಜಾಸ್ತಿ ಹೇಳ್ತಾ ಇಲ್ಲ, ಸ್ವಲ್ಪ ಯಾಮಾರಿದ್ರೋ ನಾನು ಬಂದು ಹೇಳಲ್ಲ ನಿಮಗೆ. ಯಾಕೆ ಹೇಳೋ, ನನಗೆ ಬೈತೀರಾ ತಾತನಿಗೆ? ಅಲ್ಲಿ ಕೆಳಗಡೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ. ಬೈದ್ರೆ ಹೇಳಿದ್ರೆ ಅಂತೀರ, ಬಂದಪ್ಪ ಇವನು ತಲೆಗೆ ಆಗ್ತಾನೆ ಗುರು. ನೋ, ಎಸ್ ನೀವು ಬೈತೀರಾ, ಬಟ್ ಆದರೂ ಹೇಳ್ತೀವಿ. ಯಾಕೆ? ಲೈಫ್
ವೇಸ್ಟ್ ಆಗಬಾರ್ದು ಅಂತ. ಈ 2 ವರ್ಷ ಮ್ಯಾಕ್ಸಿಮಮ್ ಆಯಿತು, 2 ವರ್ಷ ಅಂದರೆ 2027 ಜೂನ್ ತನಕ ಕಷ್ಟ ಬಿಡ್ರಿ, ಜಾಸ್ತಿನೇ ಕಷ್ಟ ಬಿಡ್ರಿ, ನಿಮಗೆ ಯೋಗ್ಯತೆಗಿಂತ ಜಾಸ್ತಿ ಮೀರಿ ಕಷ್ಟ ಬಿಡ್ರಿ, ಅದು ಯಾವತ್ತೂ ವೇಸ್ಟ್ ಆಗಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತಲ್ಲ ಲೈಫಲ್ಲಿ, ಆ ಲೈಫಲ್ಲಿ ಆ ಟೈಮ್ ನಿಮ್ಮದು. ಈ ವರ್ಷದಲ್ಲಿ ಆ ಟೈಮ್ ಬಿಟ್ಟರೋ ಅದೇನು ಬೇಕಾದರೂ ಆಗಿರ್ಬೋದು. ಅಕ್ಕನ ಮದುವೆ ಇದೆ, ಮಾವನ ಮದುವೆ ಇದೆ, ನಮ್ಮ ಮಮ್ಮಿನ ಅಣ್ಣನ ಮಗನ ಮದುವೆ ಐತೆ, ಸಾರ್ ಏನು ಬೇಕಾದರೂ ನಾನ್ ಸೆನ್ಸ್ ಇಲ್ಲ, ಎಲ್ಲರಿಗೂ ಟೈಮ್ ಕೊಡ್ತೀರಲ್ವಾ, ಈ 1 ವರ್ಷ ನಿಮಗೆ ಟೈಮ್ ಕೊಡಿ ಸಾಕು. ಇನ್ನು 50 ವರ್ಷ ಎಲ್ರಿಗೂ ಟೈಮ್ ಕೊಡಂತ್ರಿ. 1 ವರ್ಷ ನಿಮಗೆ ನೀವು ಟೈಮ್ ಕೊಡ್ರಿ ಸಾಕು, 1 ವರ್ಷ. ಯಾರಿಗಲ್ಲ, ನಿಮಗೆ ನೀವು ಬದುಕ್ತೀರಾ, ಜಾಸ್ತಿ ವರ್ಷ ಬದುಕ್ತೀರಾ, ನೆಮ್ಮದಿಯಾಗಿ ಬದುಕ್ತೀರಾ. ಟೇಕ್ ನೆಕ್ಸ್ಟ್ ಒನ್. y = 3x² + √x + log x. ಹೇಳ್ರಿ ಆನ್ಸರ್ ಏನು ಬರುತ್ತೆ? ಲೈಕ್ 1, 2ನೇ ಕ್ವಶನ್ನು. y = 4x³ 2x² e⁻x 2e⁻3x. ಮೂರನೇದು y = log x + 1/x. ಇಷ್ಟು ಮಾಡಿದವರಿಗೆ ಒಂದು ಸಮೋಸ ಫ್ರೀ, ಆದರೆ ದುಡ್ಡು ನೀವೇ ಕೊಟ್ಟು ಹೋಗ್ಬೇಕಲ್ಲಿ. ಸೊ ಹೇಳ್ತೀರಾ? ಟೆಲ್. ಇದೇನು ಬರುತ್ತೆ ಆನ್ಸರ್ ಇದ್ರದ್ದು ಡಿಫ್ರೆನ್ಸಿಯೇಷನ್ನು? 3x² 6x ಪ್ಲಸ್ √x 1/2√x ಪ್ಲಸ್ log x 1/x. ದೆನ್ ಇದ್ರದ್ದು ಹೇಳ್ತೀರಾ? ಟೆಲ್. 12x² ಪ್ಲಸ್ 4x ಪ್ಲಸ್ e⁻x ಪ್ಲಸ್ 6 ಇದು ನೋಡ್ರಿ ಇಲ್ಲಿ ಡಿಫ್ರೆನ್ಸಿಯೇಷನ್ ಇದು. e⁻3x ಇದೆ ತಾನೆ, 2 ಇಂಟು ಹಾಕೊಳ್ತೇನೆ ಮೇಲೆ 2 ಇಂಟು ಡಿಫ್ರೆನ್ಸಿಯೇಷನ್ ಆಫ್ e⁻3x ಹಿಂಗಿರುತ್ತೆ. ನಮಗೆ e⁻x ಗೊತ್ತು, e⁻x ಗೆ e⁻x, e⁻3x ಗೊತ್ತಾ? ಗೊತ್ತಿಲ್ಲಲ್ವಾ? ಸೊ ಅವಾಗ e⁻3x ಗೆ e⁻3x, ನಮಗೆ ಡಿಫ್ರೆನ್ಸಿಯೇಷನ್ ಏನು ಹೇಳು? e⁻x. ಎಕ್ಸಿಗೆ ಆ್ಯಕ್ಚುಲಿ ಮತ್ತೆ ಡಿಫ್ರೆನ್ಸಿಯೇಷನ್ ಆಗುತ್ತೆ, dx/dx ಅದು 1 ಬರುತ್ತೆ. ಹಾಗಾಗಿ ನಾವು ಅದನ್ನು ಬರೆಯಲ್ಲ, e⁻x e⁻x ಅಂತಲೇ ಬರಿತೀವಿ. ಅರ್ಥ ಆಯ್ತಾ? ಇದನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂದರೆ ಹಿಂಗೆ, 2 ಇಂಟು ಡಿಫ್ರೆನ್ಸಿಯೇಷನ್ ಆಫ್ e⁻3x, 2 ಇಂಟು e⁻3x ಗೆ e⁻3x, ಇಲ್ಲಿ ಮೇಲೆ ಏನಿರುತ್ತಲ್ಲ ಎಗೇನ್ ಡಿಫ್ರೆನ್ಸಿಯೇಷನ್ ಆಫ್ 3x ಮಾಡಬೇಕು. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಇದನ್ನು ಈ ಕ್ವಶನ್ನ ಇಲ್ಲಿಗೆ ಇಟ್ಕೊಂಡಿರಿ, ಆಯಿತಾ? ಇದನ್ನು ನೆಕ್ಸ್ಟು ಕಂಟಿನ್ಯೂಟಿ ಅಂತ ಬರುತ್ತೆ, ಅಥವಾ ಚೈನ್ ರೂಲ್ ಅಂತ ಬರುತ್ತೆ. ಆ ಚೈನ್ ರೂಲಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದೆ ಹೇಳ್ರಿ ಆನ್ಸರ್. 1/x ಪ್ಲಸ್ 1/x log x? ನೋ, ರಾಂಗ್. log x ಡಿಫ್ರೆನ್ಸಿಯೇಷನ್ನು 1/x, ಆದರೆ ನಾನು ಎಲ್ಲೂ ಹೇಳಿಲ್ಲ 1/x log x ಅಂತ. 0. ನೋ, ಇದನ್ನ ಹೆಂಗೆ ಬರೀಬೋದು? 1/x x⁻−1 ಅಂತ ಬರೀಲಾ? ಡಿಫ್ರೆನ್ಷಿಯೇಟ್ ಮಾಡ್ರಿ ಏನು ಬರುತ್ತೆ? -x -1 x⁻−1 ಅಂತ ಬರೀಲಾ? ಅರ್ಥಮಾಯಿಂದ ಲೇದಾ? ಹಾಂ, ಇಲ್ಲಿ ನೋಡ್ರಿ. ವಾಟ್ ಈಸ್ x⁻n ಫಾರ್ಮುಲಾ? n ಇಂಟು x⁻n−1. ಕರೆಕ್ಟಾ? 1/x x⁻−1 ಅಂತ ಬರೀಲಾ? ಎನ್ನಲ್ಲಿ ಏನಿದೆ? -1 ಇದೆಯಾ? -1 x⁻−1 ಅರ್ಥ ಆಯ್ತಾ? ಹಾಗಾದ್ರೆ ಇದು ಆನ್ಸರ್ ಏನಾಯಿತು? -1 x⁻−1 ಎಷ್ಟು? -2ನಾ? -2 ಇದ್ದರೆ -2ನ ನಾನು 1/x² ಅಂತ ಬರಿಬೋದಾ ಇಲ್ಲ?
x² ಅಂತ ಇದ್ದರೆ x⁻² ಅಂತ ಬರೀತಿದ್ರಾ? ಆಯಿತು, ಇದು ಗೊತ್ತಾಗಿಲ್ವಾ? ಡನ್. 1/10⁻³ ಅಂತ ಇದ್ದರೆ 10⁻³ ಅಂತ ಬರೀತಿದ್ರಾ ಫಿಸಿಕ್ಸಲ್ಲಿ? ಅದು ಗೊತ್ತಿಲ್ವಾ? ನೀನು ಅದಕ್ಕೆ ಆಬ್ಸೆಂಟ್ ಆಗಬೇಡ ಅಂತ ಹೇಳಿದ್ದು. ಇದು ಗೊತ್ತಾ? ಹತ್ತರಿಕೆ ಸಾವ. ವಾಟ್ ಈಸ್ a⁻⁻n ಫಾರ್ಮುಲಾ? 1/a⁻n. ಮತ್ತು ಅಲ್ಲಿ -n ಇದ್ರೆ ಇದು ಹೆಂಗೆ ಬರೀಬೋದು ನಾನು? -1/x² ಅಂತ ಬರೀಲ್ಲ? ಹಾಗಾದರೆ ಡಿಫ್ರೆನ್ಸಿಯೇಷನ್ ಆಫ್ -x ಮೈಂಡಲ್ಲಿ ಇಟ್ಕೊಂಡ್ಬಿಡ್ರಿ. ಡಿಫ್ರೆನ್ಸಿಯೇಷನ್ ಆಫ್ 1/x ಫಾರ್ಮುಲಾ ಏನು? -1/x². ಇದು ಡೈರೆಕ್ಟ್ ಫಾರ್ಮುಲಾ ಮಾಡ್ಕೊಂಬಿಡಿ. ಆವಾಗ ಇದೇನಿದೆ, ದಿಸ್ ವಿಲ್ ಬಿಕಮ್ ವಾಟ್? -1ಗೆ ಆನ್ಸರ್ ವಿಲ್ ಬಿ -1/x². ದಿಸ್ ಈಸ್ ಆನ್ಸರ್. ಓಕೆ, ಇಲ್ಲಿ ತನಕ ಏನು ಮಾಡಿದ್ನಲ್ವಾ ಅದೆಲ್ಲ ಫಸ್ಟ್ ಇಯರ್ದೆ. ನಿಮಗೆ ಸ್ವಲ್ಪ ರಿವೈಸ್ ಆಗ್ಸಿದ್ದಷ್ಟೇ. ನೀಟಾಗಿ ನೋಡ್ರಿ. ದಿಸ್ ರೂಲ್ ಇಸ್ ಕಾಲ್ಡ್ ಚೈನ್ ರೂಲ್. ಚೈನ್ ರೂಲ್ ಅಂದರೆ ಅರ್ಥ, ಸಿಪ್ಪೆ ಇದು ನೋಡಿದೆ ಈರುಳ್ಳಿ ಫಸ್ಟು ಹೊರಗಡೆ ತೆಗಿತೀರಾ, ಬೇಡ. ಇವಾಗ ಯಾರು ಕೋಟೆಗೆ ಹೋಗಿ ಟಿಪ್ಪು ಕೋಟೆಗೆ ಏನು ಮಣ್ಣೈತೆ? ಏನಿಲ್ಲ. ಇವಾಗ ಅನ್ಕೋ ಹಿಂಗಿದೆ ಅನ್ಕೋ. ವಾವ್. ಇವಾಗ ನೀನು ಇಲ್ಲಿದೆಯಾ? ಓಕೆ, ನಿನಗೊಂದು 2 ಸ್ಪೆಕ್ಟ್ ಅದಾವ. 2 ಅಲ್ಲ, ಒಂದೇ ಅಲ್ವಾ? ಒಂದು ಮೂತಿ ರೆಡ್ ಕಲರ್. ಓ, ಯು ಆರ್ ಜೆನ್ಜಿ. ವಾವ್, ಜೆನ್ಜಿಸ್. ನಾವು ಹೊರಗಡೆ ಬರಬೇಕು. ಹೆಂಗೆ ಬರ್ತೀಯಾ? ಒಂದೊಂದೇ ಸಾಲ್ವ್ ಮಾಡ್ಕೊಂತ ಬರ್ತೀಯ ಹಿಂಗೆ, ಆಯಿತಾ? ಇವಾಗ ನಾನು ನಿನಗೆ ಹೇಳ್ತಿದ್ದೀನಿ, ಇದರಲ್ಲಿ ಈ ಥರ ಇದೆ, ಹಿಂಗೆ ಹಿಂಗೆ ಹಿಂಗೆ, ಈ ಥರ ಈ ಥರ ಈ ಥರ ಈ ಥರ. ಇದು ಆಡಿದ್ರ ನೀವು ಸ್ಕೂಲಲ್ಲಿ? ಇದರಲ್ಲಿ ಮ್ಯಾಥ್ಸಲ್ಲಿ ಇರೋದು. ಆಡಿಸ್ರಿ, ಆಡಿಸ್ತೀನಿ ತಡಿ. ಈ ಥರ ಕೊಟ್ಬಿಟ್ಟು ಹಿಂಗೆ ಕೊಟ್ಟು ಇವನಿಗೊಂದು 2 ಇದನ್ನಿಟ್ಬಿಟ್ಟು ರಾಮುಗೆ ದಾರಿಯನ್ನು ತೋರಿಸಿ, ಮನೆಗೆ ದಾರಿಯನ್ನು ತೋರಿಸಿ ಅಂತ ಹಿಂಗಿತ್ತು. ನೆನಪಿದೆಯಾ? ಈ ಥರ ಕೊಡ್ತಾಯಿದ್ರು, ಆಯಿತಾ? ನೀವೇನು ಮಾಡ್ತಾಯಿದ್ರಿ? ಹಿಂಗೆ ಹುಡ್ಕೊಂತ ಹೋಗ್ತಾಯಿದ್ರಿ, ಹಿಂಗೆ ಹೋಗ್ತಾಯಿದ್ರಿ. ಅಯ್ಯೋ ಹೊರಗೆ ಇಲ್ಲ, ಇದಿಲ್ಲ. ನೆಕ್ಸ್ಟ್ ಹಿಂಗೆ 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 ಹುಡ್ಕೊಂತ ಹಿಂಗೆ ಹೋಗ್ತಾಯಿದ್ರಿ ತಾನೇ ನೀವು? ಹಿಂಗೆ ನೆನಪಾಯ್ತಾ? ಆ ಥರ ಇವಾಗ ಒಂದೊಂದೇ. ಇವಾಗ ನಾನು ಇದನ್ನೇನು ಮಾಡಿದ್ದೀನಿ ಗೊತ್ತಾ? ಇವನ್ನ ರಾಮು ಹೊರಗಡೆ ಇಲ್ಲ, ರಾಮು ಒಳಗಡೆ. ಅವನೇ ಒಳಗಡೆಯಿಂದ ಬಿಡಿಸ್ಕೊತ ಬರಬೇಕು ಅವನು. ಇಟ್ ಈಸ್ ಲೈಕ್ ದಿಸ್. ಚಕ್ರ ವ್ಯೂಹ ಫಸ್ಟಿಗೆ ತೋರಿಸಿದ್ನಲ್ಲ, ಅದೇ ಈ ಥರ ಇದೆ ಅಲ್ವಾ? ಹಿಂಗಿದೆಯಲ್ಲ. ರಾಮು ಈಸ್ ಹಿಯರ್ ನೌ ರಾಮು ಶುಡ್ ಕಮ್ ಔಟ್. ಸೊ ವಾಟ್ ಈ ವಿಲ್ ಡೂ? ಫ್ರಮ್ ದ ಇನ್ಸೈಡು, ಇಲ್ಲಿಂದ ಹೊರಗಡೆ, ಒಂದೊಂದೇ ಹೊರಗಡೆ ಹಿಂಗೆ ಹೊರಗಡೆ ಬರ್ತಾನೆ. ಓಕೆ, ಅದೇ ಥರ ಇದು ಚೈನ್ ರೂಲ್. ಚೈನ್ ರೂಲ್ ಹೆಂಗಂದರೆ, ಫಸ್ಟು ಫಂಕ್ಷನ್ ಹುಡುಕಬೇಕು. ಹೆಂಗೆ ಗೊತ್ತಾ? ಇವಾಗ ಈ ಥರ ಸೈನ್ ಆಫ್ e⁻x ಅಂತ ಇದೆ. ಯಾವುದ್ರ ಒಳಗಡೆ ಯಾವುದಿದೆ? ಸೈನ್ ಒಳಗಡೆ e⁻x ಇದೆ. ಅಂದರೆ ಇದು ಫಂಕ್ಷನ್ನು. ಎಕ್ಸ್ ಇರೋ ಜಾಗದಲ್ಲಿ ಏನಿದೆ? e⁻x ಇದೆ. ಓಕೆ, ಇವಾಗ ಈ ಥರ ಕೊಡ್ತೀನಿ, ಲಾಗ್ ಆಫ್ e⁻x. ಯಾವುದ್ರ ಒಳಗಡೆ ಯಾವುದಿದೆ? ಲಾಗ್ ಒಳಗಡೆ e⁻x ಇದೆ. ಇವಾಗ ಕಾಸ್ ಆಫ್ e⁻x ಪ್ಲಸ್ ಲಾಗ್ x ಅಂತ ಇದೆ. ಇವಾಗ ಹೇಳ್ರಿ ಏನಿದೆ? ಕಾಸ್ ಒಳಗಡೆ
ಇ ಪವರ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇದೆ. ನಾವು ಟೆಲ್ ಸೈನ್ ಆಫ್ ಇ ಪವರ್ ಬೇಡ, ಸೈನ್ ಆಫ್ ಲಾಗ್ ಆಫ್ ಇ ಪವರ್ ಆಫ್ ಎಕ್ಸ್. ಇವಾಗ ಹೇಳ್ರಿ ಯಾವುದ್ರೊಳಗಡೆ ಯಾವುದಿದೆ? ಸೈನ್ ಒಳಗಡೆ ಲಾಗ್ ಇದೆ, ಲಾಗ್ ಒಳಗಡೆ ಇ ಪವರ್ ಆಫ್ ಎಕ್ಸ್ ಇದೆ. ಆಯಿತಾ? ಸೊ ನೀವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಫಸ್ಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು, ಇದನ್ನ ಹಂಗೆ ಇಟ್ಕೋಬೇಕು. ಆಮೇಲೆ ಮತ್ತೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು, ಇದನ್ನ ಹಂಗೆ ಇಟ್ಕೋಬೇಕು. ಆಮೇಲೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಒಂದು ತೋರಿಸ್ತೀನಿ ನೋಡು. ಇವಾಗ ಇದೆಯಲ್ಲ ಫಸ್ಟ್ನೇದು ಇದು. ಸೊ ಇದೇನಾಗುತ್ತೆ, y ಈಸ್ ಈಕ್ವಲ್ ಟು ಸೈನ್ ಆಫ್ ಇ ಪವರ್ ಆಫ್ ಎಕ್ಸ್ ಇದ್ದರೆ ಫಸ್ಟು ಡಿಫ್ರೆನ್ಷಿಯೇಟ್ ಯಾವುದಕ್ಕೆ ಮಾಡಬೇಕು? ಸೈನಿಗೆ ಮಾಡಬೇಕು. y ಡ್ಯಾಶ್ ಈಸ್ ಈಕ್ವಲ್ ಟು ಸೈನ್ ಡಿಫ್ರೆನ್ಸಿಯೇಷನ್ ಈಸ್ ಕಾಸ್. ಇ ಪವರ್ ಆಫ್ ಎಕ್ಸ್ನ ಏನು ಮಾಡಬೇಕು? ಹಂಗೆ ಇಟ್ಕೋಬೇಕು, ಹಂಗೆ ಏನು ಮಾಡಬಾರ್ದು. ನೆಕ್ಸ್ಟು ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಆಫ್ ಎಕ್ಸ್ ಮಾಡಬೇಕು. ಇವಾಗ ಫುಲ್ ಏನಾಗುತ್ತೆ, y ಡ್ಯಾಶ್ ವಿಲ್ ಬಿಕಮ್ ಕಾಸ್ ಇ ಪವರ್ ಆಫ್ ಎಕ್ಸ್ ಇಂಟು ಇ ಪವರ್ ಆಫ್ ಎಕ್ಸಿಗೆ ಇ ಪವರ್ ಆಫ್ ಎಕ್ಸ್. ಸೊ ಆನ್ಸರ್ ಈಸ್ ಇ ಪವರ್ ಆಫ್ ಎಕ್ಸ್ ಕಾಸ್ ಇ ಪವರ್ ಆಫ್ ಎಕ್ಸ್ ಇಸ್ ಆನ್ಸರ್. ಇದು ಹೇಳ್ರಿ ಅದೇ ಥರ. ಒನ್ ಬೈ ಎಕ್ಸ್ ಜಾಗದಲ್ಲಿ ಏನು ಬರೀಬೇಕು ಇವಾಗ? ಇ ಪವರ್ ಆಫ್ ಎಕ್ಸ್. ಎಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಆಫ್ ಎಕ್ಸ್ ಬರೀಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಆಫ್ ಎಕ್ಸ್ ಇಸ್ ಇ ಪವರ್ ಆಫ್ ಎಕ್ಸ್. ಇ ಪವರ್ ಆಫ್ ಎಕ್ಸ್ ಡಿವೈಡ್ ಬೈ ಇ ಪವರ್ ಆಫ್ ಎಕ್ಸ್, ಬೋತ್ ಗೆಟ್ ಕ್ಯಾನ್ಸಲ್, ಒನ್ ಆನ್ಸರ್. ಮತ್ತು ಇಲ್ಲಿ ಯಾವ್ದು ಕೊಟ್ಟನಲ್ಲ ಇದು ಹೇಳ್ರಿ ಆನ್ಸರು. ಮೈನಸ್ ಸೈನ್ ಆಫ್ ಇ ಪವರ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಆಫ್ ಎಕ್ಸ್ ಈಸ್ ಇ ಪವರ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸಿಗೆ ಒನ್ ಬೈ ಎಕ್ಸ್. ಸೊ ಆಮೇಲೆ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡೋದು. ಅರ್ಥ ಆಗ್ತಿದೆಯಾ? ಇದು ಹೇಳ್ರಿ ಆನ್ಸರು. ಹೇಳಿದ್ರ ಇದನ್ನು? ಇಲ್ಲ, ಹೇಳ್ರಿ ಇದು. ಸೈನ್ ಎಕ್ಸಿಗೆ ಸೈನಿಗೆ ಕಾಸ್ ಆಫ್ ಲಾಗ್ ಆಫ್ ಇ ಪವರ್ ಆಫ್ ಎಕ್ಸ್. ಎಗೇನ್ ಡಿಫ್ರೆನ್ಸಿಯೇಷನ್ ಆಫ್ ವಾಟ್? ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ ಇ ಪವರ್ ಆಫ್ ಎಕ್ಸ್. ಅವಾಗೇನು ಬರುತ್ತೆ ಆನ್ಸರು? ಕಾಸ್ ಆಫ್ ಲಾಗ್ ಆಫ್ ಇ ಪವರ್ ಆಫ್ ಎಕ್ಸ್ ಇಂಟು ಒನ್ ಬೈ ಇ ಪವರ್ ಆಫ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಆಫ್ ಎಕ್ಸ್. ಅದಕ್ಕೆ ಇ ಪವರ್ ಆಫ್ ಎಕ್ಸ್, ಇ ಪವರ್ ಆಫ್ ಇ ಪವರ್ ಕ್ಯಾನ್ಸಲ್ಲು, ಕಾಸ್ ಆಫ್ ಲಾಗ್ ಆಫ್ ಇ ಪವರ್ ಆಫ್ ಎಕ್ಸ್ ಬರುತ್ತೆ ಆನ್ಸರ್. ಓಕೆನಾ? ನಾನು ಇದನ್ನೇನು ಮಾಡ್ತೀನಿ ಗೊತ್ತಾ, ಒಂದೇ ಸ್ಟ್ರೈಟಲ್ಲಿ ಇಡ್ತೀನಿ ಆನ್ಸರು. ಹೆಂಗೆ ಗೊತ್ತಾ? ಈ ಥರ ಫುಲ್ಲು ನೋಡಿ. ಹಿಂಗೆ ಫಸ್ಟು ಸೈನಿಗೆ ಕಾಸ್ ಹಂಗೆ ಬರ್ಕೊತೀನಿ, ಲಾಗ್ ಇ ಪವರ್ ಆಫ್ ಎಕ್ಸ್. ಎಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಒನ್ ಬೈ ಇ ಪವರ್ ಆಫ್ ಎಕ್ಸ್ ಇಂಟು ಇ ಪವರ್ ಆಫ್ ಎಕ್ಸ್. ಕ್ಯಾನ್ಸಲ್ಲು, ಆನ್ಸರ್ ಇಷ್ಟು. ಹಿಂಗೆ ಇಡ್ತೀನಿ. ಓಕೆ, ಅರ್ಥ ಆಗುತ್ತೆ ಹಿಂಗೆ ಇಟ್ಟಾಗ? ಅರ್ಥ ಆಗುತ್ತಾ? ಅರ್ಥ ಆಗುತ್ತಾ? ಓಕೆ, ಸರಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದನ್ನೇ ಚೈನ್ ರೂಲ್ ಅಂತ ಕರೀತಾರೆ. ಸೊ ಟೇಕ್ ದ ಕ್ವಶನ್ನ 2015 ಕೇಳಿದ್ದಾರೆ ಇದನ್ನು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 2 ಪ್ಲಸ್ 5. 2015 ಕ್ವಶನ್, 19 2023 1 ಮಾರ್ಕ್ಸ್ ಕ್ವಶನ್ MCQ. ಇಲ್ಲಿ ನೋಡು, ಒಂದೆರಡು ಕ್ವಶನ್ ಮಾಡ್ತೀನಿ, ಆಮೇಲೆ ಮಾಡಂತ್ರಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಫಸ್ಟ್ ಏನು ಮಾಡ್ಬೇಕು? ಡಿಫ್ರೆನ್ಸಿಯೇಷನು ಸೈನಿಗೆ, ಸೈನ್ ಬಿಕಮ್ ಕಾಸ್. ಉಳಿದದ್ದು ಏನು ಮಾಡ್ಕೋಬೇಕು? ಹಂಗೆ ಇಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಇಂಟು ಡಿಫ್ರೆನ್ಸಿಯೇಷನ್ ಏನು ಮಾಡಬೇಕು? ಎಕ್ಸ್ ಸ್ಕ್ವಯರ್ ಪ್ಲಸ್ 5a. ಮತ್ತು ಇದು ನನಗೆ ಬರ್ಕೋ, ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಈಸ್ 2x ಪ್ಲಸ್ 5ಗೆ 0. ಸೊ ಫೈನಲ್ ಆನ್ಸರ್ ವಿಲ್ ಬಿಕಮ್ 2x cos x square plus 5. ಅರ್ಥ ಆಗ್ತಿದೆಯಾ? बोलो जी, समझ में आ रहा है? ಮತ್ತೆ
ಇವಾಗ ಹೇಳಿದೆಯಲ್ಲ, ಮತ್ತು ಇದು ಮಾಡು. ಹೇಳಿದ ಮೇಲೆ ಅಷ್ಟೇ ಮುಗೀತು. ಯಾರಿಗೆ ಅರ್ಥ ಆಗಿಲ್ಲ? ಇದು ಅರ್ಥ ಆಗಿಲ್ಲ? ಬಂದು ಹೇಳ್ಕೊಡ್ತೀನಿ. ಯಾರಿಗೆ ಅರ್ಥ ಆಗಿದೆಯೋ ಯು ಡೂ ದಿಸ್. ಸೈನ್ ಆಫ್ ಎಕ್ಸ್ ಸ್ಕ್ವಯರ್. ದಿಸ್ ಕ್ವಶನ್ ಆಸ್ಡ್ ಇನ್ 2017 ಜೂನ್. ಇದು ಮಾಡಿರಿ. ಡೂ ದಿಸ್. ಹಾಂ, so this will become what? Where is my pen? Somebody stolen? No, here one. So f dash of x will become, sign differentiation is cos x square ಹಂಗೆ ಬರಿಬೇಕು into differentiation of x square is 2x. Final answer is cos x square into 2x, or otherwise 2x cos x square. Kodla next question now. So take next one. 2018 ಆಮೇಲೆ 2022 cos of ax plus b ಮಾಡಿರಿ ನೋಡೋಣ. ಇದು one more I will give. y is equal to cos root x. This question asked in 2015 and 17. 2015 March, 2017. ಎರಡು ಕ್ವಶನ್ ಮಾಡಿಬಿಡ್ರಪ್ಪ ಇವತ್ತಿಗೆ. ಇನ್ನೊಂದು 10 ಕ್ವಶನ್ ಮಾಡೋಣ. ಸಾಕಾಯ್ತಾ? ಅವನಜ್ಜಿ ನಾನು ಎಕ್ಸಾಮೇ ಬರೆಯಲ್ಲ, ನನಗೇ ಸಾಕಾಗ್ತಾ ಇಲ್ಲ, ನಿಮಗೆ ಒಳ್ಳೆ ಕಥೆ ಆಯಿತು. ಗೋಲ್ಡ್ ಕೊಡಿಸ್ತೀನಿ ಅಂದರೆ ಬೇಡ, ಚಂಪ್ ಕೊಡಿಸಿಲ್ಲ ನಂಗೆ ಆಯ್ತು. ನೀವು ಹಾಂ, ಬ್ರೈನಿಗೆ ಸುಸ್ತಾದಾಗ ಅದಕ್ಕೆ ಇನ್ನೊಂದು ಹೇಳಬೇಕು, ಇನ್ನೊಂದು ಕ್ವಶನ್ ಮಾಡು ಬಿಟ್ಬಿಡ್ತೀನಿ ಅಂತ. ಹಾಂ, ಆಮೇಲೆ ಅದು ಮಾಡಿದ ತಕ್ಷಣ ನಾನು ಅದೇ ತಾನೇ ಹೇಳಿದ್ದು, ಇನ್ನೊಂದು ಕ್ವಶನ್ ಇದೆ ಅಂತ. ಏನೋ ದಿಸ್ ಸ್ಟೋರಿ, ಇದು ಸ್ಟೋರಿ ಗೊತ್ತಾ ನಿಮಗೆ? ನಮ್ಮೂರಲ್ಲಿ ನಡೀತಾ ಇದೆ. ಫಸ್ಟಿಗೆ ರೀಸನ್ ಇದು. ನೈಟು ಸಾಯಂಕಾಲ 5 ಗಂಟೆ ಆದ ತಕ್ಷಣ, 5-6 ಗಂಟೆ ಆದ ತಕ್ಷಣ ಹಳ್ಳಿ ಸೈಡಲ್ಲಿ ಇವಾಗಲೂ ದೀಪ ಹಚ್ತಾರೆ. ಹೊರಗಡೆ ಕಸ ಗೀಸ ಎಲ್ಲ ಗೂಡಿಸ್ಬಿಟ್ಟು ದೀಪ ಹಚ್ತಾರೆ. ಸೊ ಅಲ್ಲಿನೊಂದು ನಂಬಿಕೆ ಇದೆ, ಏನಂದರೆ ನೈಟ್ ನೀವೇನಾದರೂ ಕಸ ಗುಡಿಸಿಲ್ಲ, ದೀಪ ಹಚ್ಚಿಲ್ಲ ಅಂದರೆ ದೆವ್ವ ಮನೆ ಒಳಗೆ ಬಂದುಬಿಡುತ್ತಂತೆ. ಆಯಿತಾ? ಅಕಸ್ಮಾತ್ ಏನಾದರೂ ದೆವ್ವ ಗಿವ್ವ ಬಂದರೆ, ಅದರಲ್ಲೂ ಎಸ್ಪೆಷಲಿ ಬ್ರಹ್ಮರಾಕ್ಷಸ ಗೊತ್ತಿಲ್ಲ. ಬ್ರಹ್ಮರಾಕ್ಷಸ ಅಂದರೆ ತುಂಬ ದೊಡ್ಡದಾಗಿರ್ತದೆ, ನಿಮ್ಮನ್ನು ಜಾಸ್ತಿ ಕಾಡಿಸುತ್ತೆ. ಅದಕ್ಕೆ ಏನಾರ ಕೆಲಸ ಮಾಡ್ತಾನೆ ಇರಬೇಕು. ಸೊ ಎಲ್ಲರೂ ಮನೆ ಮೇಲೆ, ಹಳ್ಳಿ ಮೇಲೆ ಬರೋದ್ರಂತೆ. ಏನಂತ? ನಾಳೆ ಬಾ. ಸೊ ಅದು ಬರೋದಂತೆ, ಹಿಂಗೆ ನೋಡೋದಂತೆ. ಹಾಂ, ನಾಳೆ ಬಾ ಅಂತ ಹೇಳಿದೀಯಾ, ನಾಳೆ ಬರ್ತೀನಿ ಅಂತ ಹೋಗುತ್ತಂತೆ. ಮತ್ತೆ ಬರ್ತಾಯ್ತಂತೆ, ನಾಳೆ ಬಾ, ಸರಿ ನಾಳೆ ಬಾ. ಸೊ ಇದೇನಾಯಿತು? ರಿಪಿಟೇಷನ್. ನಾಳೆ ಬಾ, ನಾಳೆ ಬಾ, ನಾಳೆ ಬಾ, ನಾಳೆ. ಸುಮ್ಮನೆ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಇತ್ತು. ಹಂಗೆ ಬ್ರೈನಿಗೆ ಒಂದು ಕ್ವಶನ್ ಆದಮೇಲೆ ಇನ್ನೊಂದು ಕ್ವಶನ್ ಕೊಡಬೇಕು, ಇನ್ನೊಂದು ಕೊಡಬೇಕು. ಹಂಗೆ ಕೊಡ್ಕೊಂತ ಹೋದ್ಮೇಲೆ ಏನಾಗುತ್ತೆ ಬ್ರೈನು? ಓ, ಈ ನನ್ನ ಮಗ ಬಿಡಲ್ಲ, ಸುಮ್ಮನೆ ಇವ್ನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವೇನು ಮಾಡ್ತೀರೋ? ಬ್ರೈನಿಸ್ ಸಾಕಿಂತ ಮುಂಚೆನೇ ಸಾಕು, ಇವತ್ತೇ ಬಂದು ಬಿಡು ಅಂತ ಕರ್ಕೊಂಡ್ಬಿಡೋದು. ಬ್ರೈನ್ನ ಇವತ್ತು ಟ್ರೈನ್ ಮಾಡಿದ್ರಿ, ಯಾವ ಟ್ರೈನ್ ಮಾಡ್ತೀರಾ ಹೇಳ್ರಿ? ಏನು 30-60 ವರ್ಷ ಮುದುಕಿ ಆದಮೇಲೆ ಟ್ರೈನ್ ಮಾಡ್ತೀಯಾ? ಹೇಳ್ತೀರಾ? ಇದ್ರ ಆನ್ಸರ್ ಏನು ಬರುತ್ತೆ? ಮೈನಸ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಮುಂದಕ್ಕೆ ಇಂಟು ಎ ಇಂಟು 1 ಮಾಡಿದ್ರೇನು, ಹಂಗೆ ಬಿಟ್ರೇನು? ಸೊ ಕರೆಕ್ಟ್ ಆನ್ಸರು. ಇದು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೋಡ್ರಿ, ಮೇಲೆ ಹೇಳ್ತೀನಿ. ಕಾಸಿಗೆ ಮೈನಸ್ ಸೈನ್ ಎ ಎಕ್ಸ್ ಪ್ಲಸ್ ಬಿ ಹಂಗೆ ಉಳಿತೈತೆ. ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹಾಗೆ ಬರುತ್ತಲ್ವಾ? ಸೊ ಸೇಮ್ ಕಾಪಿ ಪೇಸ್ಟು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಎ ಎಕ್ಸಿಗೆ ಎ ಬರುತ್ತೆ, ಪ್ಲಸ್ ಬಿ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಬರುತ್ತೆ. ಸೊ ಆನ್ಸರ್ ವಿಲ್ ಬಿಕಮ್ ಮೈನಸ್ ಎ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಗುಡ್. ಇದನ್ನ ಹೇಳ್ರಿ.
ಯಾವುದು ಇದು? ಕಾಸಿಗೆ ಏನು ಆನ್ಸರು? ಕಾಸಿಗೆ ಮೈನಸ್ ಸೈನ್ ತಾನೆ, ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಈಸ್ 1/2 ರೂಟ್ ಎಕ್ಸ್. ಸೊ ಆನ್ಸರ್ ವಿಲ್ ಬಿಕಮ್, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ರಿ, ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಎಕ್ಸು ಕ್ಯಾನ್ಸಲ್ ಮಾಡಲಾ? ಎಕ್ಸ್ ಕ್ಯಾನ್ಸಲ್ ಮಾಡಲಾ? ಈ ಥರ ಮಾಡಿಬಿಟ್ಟು ಆನ್ಸರು ಮೈನಸ್ ಸೈನ್ ಬೈ 2 ಅಂತ ಇಡ್ಲಾ? ಇಡ್ಬೋದಾ? ಹಿಂಗೆ ಇಡ್ಬೋದಾ? ಇಡಬಾರ್ದ ಹೇಳ್ರಿ? ಇಡಬಾರ್ದು. ಯಾಕೆ ಇಡಬಾರ್ದು? ಸೈನ್ ಮುಂದಕ್ಕೆ ಏನಾದರೂ ಇರಬೇಕು ಫಂಕ್ಷನ್ನು, ತೀಟಾ ಎಕ್ಸು ವೈ ಝಡ್ಡು ಅಂತ ಹಿಂಗೆ ಯಾರು ಇರಬೇಕು. ಇದು ಅರ್ಥ ಆಗ್ತೈತೆ ಅಂದರೆ ನಿಮಗೆ ಓಕೆ, ಇವಾಗ ಸೆಕೆಂಡ್ ಪಿ ಯು ಅಲ್ಲಿ ಬಂದಿದ್ದೀರಾ, ಕರೆಕ್ಟಾಗಿದ್ದೀರಾ ಅಂತ. ಇದು ಅರ್ಥ ಆಗಿಲ್ಲ ಅಂದರೆ ಅವನ ಅಜ್ಜಿನ ಎಲ್ಲೋ 10th ಮಿಸ್ಸಾಗಿ ಪಾಸ್ ಆಗಿಬಿಟ್ಟು ಹೊಡ ಬಂದುಬಿಟ್ಟಿದ್ದೀರಾ ಅಂತ ಅರ್ಥ ಆಯಿತಾ. ಆದರೂ ತಲೆ ಕೆಡಿಸ್ಕೊಬಿಡ್ರಿ, ಇವಾಗಿಂದ ಸ್ಟಾರ್ಟ್ ಮಾಡಿದ್ರು ನೀವು ಉದ್ಧಾರ ಆಗ್ತೀರಾ. ಯಾಕೆ ಅಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನ ಫ್ರೆಂಡ್ ಇವಾಗ ಅಕಸ್ಮಾತ್ ಇದನ್ನು ಹಾಕ್ತೀನಿ ನಾನು ಇನ್ಸ್ಟಾದಲ್ಲಿ, ಅವ್ನು ನೆನೆಸ್ಕೊಂಡ್ರೆ ಅವ್ನು ಹೇಳ್ತಾನೆ ನನಗೆ, ಅವನಿಗೆ ಹೇಳ್ತೀನಿ. ಏನು ಹೇಳು? ಪಿ ಡಿ ಎಫು ಏನು? ಪಿ ಡಿ ಎಫು ಇದು ಹಾಕಿರ್ತೀನಿ. ಏನು ಗೊತ್ತಾ, ಹಿಂಗೇನಾದರೂ ಬರೋದಲ್ಲ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಹಿಂಗಿರೋದಲ್ಲ, ಬರ್ತಾಯಿತ್ತಲ್ವಾ. ಸೊ ನಾವು ಇಂಜಿನಿಯರಿಂಗು ಯಾವಾಗ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮಲ್ಲಿ ಓದಬೇಕಾದ್ರೆ, ನೀವು ಇಂಜಿನಿಯರಿಂಗ್ ಹೋದರೆ ಮ್ಯಾಥ್ಸ್ ಇಲ್ಲ ಅಂತ ಇಂಜಿನಿಯರಿಂಗ್ ಹೋಗಿದ್ದೀರಾ ಮಿಸ್ ಆಗಿ. ಇಂಜಿನಿಯರಿಂಗಲ್ಲೇ 4 ಮ್ಯಾಥ್ಸ್ ಇದ್ದಾವೆ, M1 M2 M3 M4, ಮ್ಯಾಥ್ಸ್ 1 ಮ್ಯಾಥ್ಸ್ 2 ಮ್ಯಾಥ್ಸ್ 3 ಮ್ಯಾಥ್ಸ್ 4. ಯಾರು ಮ್ಯಾಥ್ಸ್ ಇಷ್ಟ? ಅಮ್ಮ ಅದೇನು ಹೋಗ್ತೈತೆ, ಯಾರು ಮ್ಯಾಥ್ಸ್ ಇಷ್ಟ ಏನು ಯು ಗೋ ಫಾರ್ ಇಂಜಿನಿಯರಿಂಗ್. ಸೊ ಈ ಥರ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಈ ಥರ ಬಂದರೆ, ನನ್ನ ಫ್ರೆಂಡ್ ಒಬ್ಬ ಇದ್ದ ಆಯಿತಾ, ಎಸ್ಸು ಕ್ಯಾನ್ಸಲ್ ಮಾಡ, ಎಕ್ಸು ಕ್ಯಾನ್ಸಲ್ ಮಾಡೋನು, ಆಮೇಲೆ ಇಡೋನು, ಆಮೇಲೆ ಬೈಕ್ ಅಂತ ಇಡೋನು. ಅವನು ಇಂಜಿನಿಯರಿಂಗ್ ಪಾಸ್ ಆಗಿಬಿಟ್ಟ. ಅಂದರೆ ಹಿಂಗೆ ಮಾಡಿ ಇಂಜಿನಿಯರಿಂಗ್ ಪಾಸ್ ಆಗಿಲ್ಲ, ಕಲಿತು ಗೊತ್ತಾಯಿತು, ನಾನು ತುಂಬ ವೀಕ್ ಇದ್ದೀನಿ ಮ್ಯಾಥ್ಸಲ್ಲಿ, ಇಷ್ಟು ದಿನ ಕನಸೇನು ಕಂಡಿದ್ನಿಲ್ಲ ಬಯೋಲಜಿ ಅದು ಬರಲ್ಲ ಅಂತ ಹೇಳ್ಬಿಟ್ಟು ಮ್ಯಾಥ್ಸ್ ಕಲಿತು ನೆಕ್ಸ್ಟು ಈ ಪಾಸ್ಟ್ ಇಂಜಿನಿಯರಿಂಗ್, ನೆಕ್ಸ್ಟ್ ಈ ಗಾಟ್ ಜಾಬ್ ಆಲ್ಸೋ, ನೆಕ್ಸ್ಟ್ ಈ ಡಿಡ್ M.Tech ಆಲ್ಸೋ, M.Tech ಮಾಡ್ದ. ನೌ ಈಸ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಫಾರ್ ಯು, ಐ ಆಮ್ ಓನ್ಲಿ. ಸೀರಿಯಸ್ಲಿ ನಾನೇ ಕಲ್ತಿದ್ದೀನಿ ಅಂದಮೇಲೆ ಯಾರು ಬೇಕಾದರೂ ಮ್ಯಾಥ್ಸ್ ಕಲಿಬೋದು ಸೀರಿಯಸ್ ಆಗಿ, ನಿಜವಾಗ್ಲು. ಬಟ್ ಒಂದು ಮಾತ್ರ ಕರೆಕ್ಟಾಗಿರ್ಬೇಕೇನು, ನ್ಯಾಯವಾಗಿ ಕಲಿಯೋದು, ಕಲಿತೀನಿ ಅಂತ ಕೂತ್ಕೋಬೇಕು. ಅವಾಗ ಏನು ಬೇಕಾದ್ರೆ ಐ ವಾಸ್ ಲೈಕ್ ಸಚ್ ಎನ್ ಇಡಿಯಟ್ ಡಂಪ್. ನಾವು ಐ ಆಮ್ ಡೂಯಿಂಗ್ ಡಬಲ್ ಇಂಟಿಗ್ರೇಷನ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನಾನು ಯಾವಾಗ ಕಲಿಬೇಕಲ್ಲ ಅವಾಗ ಕಲಿಲಿಲ್ಲ, ಎಲ್ಲ ಮುಗ್ದಾದ್ಮೇಲೆ ಕಲಿತೆ. ನಾನು ಮ್ಯಾಥ್ಸ್ ಕಲ್ತಿದ್ದೇನಕ್ಕೆ ಅಂದರೆ ಹೇಳ್ಕೊಡ್ಬೇಕು ಎಲ್ರಿಗೂ ಮ್ಯಾಥ್ಸು ಅಂತ. ನಾನು ಕಲ್ತಿದ್ದೀನಿ ಅಂದರೆ ಯಾರಿಗೆ ಬೇಕಾದರೆ ಕಲಿಬೋ ಅಂತ ಮ್ಯಾಥ್ಸ್ ಹೇಳ್ಕೊಡೋಕೆ ನಾನು ಮ್ಯಾಥ್ಸ್ ಕಲ್ತಿದ್ದು. ಯು ಕ್ಯಾನ್ ಲರ್ನ್, ಈ ಟೈಮಲ್ಲಿ ಕಲೀರಿ, ನೆಕ್ಸ್ಟ್ ವರ್ಷ ಕಲಿತೀನಿ ಅಂದರೆ ಅದು ಯೂಸ್ ಆಗೋಲ್ಲ, ಕಲ್ತರೂ ಕೂಡ ಏನು ಯೂಸ್ ಆಗೋಲ್ಲ. ಸೆಕೆಂಡ್ ಪಿ ಬೇಗ ಕಲೀರಿ. ಎಗೇನ್ ಫಿಸಿಕ್ಸಲ್ಲಿ ಬರುತ್ತಿದ್ದು ಎಲ್ಲ ಬರುತ್ತೆ, ಕರೆಂಟಲ್ಲಿ ಬರುತ್ತೆ, ವೆಕ್ಟರ್ಸಲ್ಲಿ ಬರುತ್ತೆ ಆಯಿತಾ, ಎಗೇನ್ ಬರುತ್ತೆ, ಇಲ್ಲೇ ಕಲೀರಿ. ಏನಾಯಿತು, ಒಳ್ಳೆ ಮಾರ್ಕ್ಸ್ ತೊಗೊಳ್ರಿ, ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ, ಆಮೇಲೆ ಮುಂದಕ್ಕೆ ಏನೋ ಒಂದು ಆಗುತ್ತೆ. ಬಟ್ ನೀವು ಟ್ರೈ ಮಾಡ್ದಂಗೆ ಇಲ್ಲೇ ಕೂತ್ಕೊಂಡು ನಾನು ಬರೀ ಪಾಸಾಗಿ ತಲೆನೇ ಕೆಡ್ಸ್ಕೊಬೇಡ್ರಿ, ನಿಮ್ಮನ್ನು ಫೇಲ್ ಮಾಡಲ್ಲ ಅವರು. ಪಾಸ್ ಮಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ನೀನು ಫೇಲ್ ಆಗ್ತೀನಿ ಅಂತ ಡ್ಯಾನ್ಸ್ ಮಾಡಿದರೂ ಫೇಲ್ ಆಗೋಲ್ಲ, ಹಂಗಂತ ಹೇಳ್ಬಿಟ್ಟು ಫೇಲ್ ಆಗಲ್ಲ ಅಂತ ಅಡ್ಡಾಡ್ಕೊಂಡು ಇರ್ಬೇಡ್ರಿ. ಒಂದನ್ನು ಅರ್ಥ ಮಾಡ್ಕೊಳ್ರಿ, ಸೀರಿಯಸ್ ಆಗಿ. ಏನು ಗೊತ್ತಾ, ಸಾಯೋದಕ್ಕಿಂತ ವರ್ಸ್ಟ್ ಕೇಸು 15 ಅವರ್ ನಿದ್ದೆ ಮಾಡೋದು. ಸತ್ತೋಗ್ಬಿಡ್ರಿ, ಬದುಕ್ಬಿಡ್ರಿ, ಸುಮ್ಮನೆ ಪ್ರಾಬ್ಲಮ್ ಇಲ್ಲ. ಏನೂ ಮಾಡಿದೆ ಸುಮ್ಮನೆ ಬೆಡ್ ಮೇಲೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ಗುಸ್ತಿರಲ್ಲ 15, ಇಟ್ ಈಸ್ ಈಕ್ವಲೆಂಟ್ ಟು ದ ವರ್ಸ್ಟ್ ಕೇಸ್ ಆಫ್ ಡೆತ್. ಸುಮ್ಮನೆ ಭೂಮಿ ಭಾರ, ಏನಾರು ಲೈಫಲ್ಲಿ ಒಂದು ಮಾಡಿಬಿಡು. ಬಟ್ ಆ ಥರ ಮೊಬೈಲ್ ಹುಚ್ಚಿಗೆ ಇವಳೇನು ಹೇಳ್ತಾಳೆ ತಡಿ, ಅವಳಿಗೆ ಏನು ಗೊತ್ತು ಅಂತ ನಿನಗೆ ಹೇಳ್ತಾವಳೆ. ದರಿದ್ರ ಕೇಸ್ ತೋಡು, ಅವಳು ಹೇಳೋದು ನೀನು ಕೇಳ್ತಾ ಇದೀಯಾ. ಸೊ
that leave mobile. First thing is leave mobile. You will be very much happy. Seriously. ನೀವು ಮೊಬೈಲ್ ಹಿಡ್ಕೊಂಡ್ರೋ ಅರ್ಧ ಜೀವನ ಸರ್ವನಾಶ, ಇನ್ನು ಅರ್ಧ ಜೀವನನೇ ಸರ್ವನಾಶ ಮಾಡುತ್ತೆ ನಿಮ್ಮನ್ನು. ನೀವೇನು ಮಾಡ್ಕೊಳೋದು ಬೇಡ. ಸೊ ಟೇಕ್ ನೆಕ್ಸ್ಟ್ ಕ್ವಶನ್. ಮೈನಸ್ ಕಾಸ್ ಆಫ್ ಸೈನ್ ಎಕ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ದಿಸ್ ಕ್ವಶನ್ ಆಸ್ಡ್ ಇನ್ 2021. ಹಾಗೆ ಇನ್ನೊಂದು ಕೊಟ್ಬಿಡ್ತೀನಿ. 2022 ಅಲ್ಲಿ ಕೊಟ್ಟಿದ್ರು, 16 ಅಲ್ಲಿ ಕೊಟ್ಟಿದ್ರು, ಎಕ್ಸಾಮ್ 3ರಲ್ಲಿ 22 ಎಕ್ಸಾಮ್ 3ರಲ್ಲಿ ಕೊಟ್ಟಿದ್ರು, ಸಾರಿ ಎಕ್ಸಾಮ್ 24ಅಲ್ಲೂ ಕೊಟ್ಟಿದ್ರು. ದ ಕ್ವಶನ್ ಈಸ್ ಕಾಸ್ ಆಫ್ ಸೈನ್ ಎಕ್ಸ್ ಆಯ್ತಲ್ವಾ, ಟ್ಯಾನ್ ಆಫ್ 2x + 3. 2 ಕ್ವಶನ್ ಮಾಡಿ, 2 ಕ್ವಶನ್ ಮಾಡಿರಿ. ಆಮೇಲೆ ಇನ್ನೊಂದು ಕ್ವಶನ್ ಮಾಡಿ ಬಿಟ್ಬಿಡ್ತೀನಿ. ಬ್ರಹ್ಮರಾಕ್ಷಸ ಗೊತ್ತಾ? ನೋಡಿದೀಯಾ? ನೋಡಿಲ್ಲ, ನಾನು ನೋಡಿಲಿ. ಬರೋ ತನಕ ಬಿಡಲ್ಲ, ಮಾಡಿಸದೆ ಮಾಡು.